ಮೂವಿ ತುಂಬಾ ಚೆನ್ನಾಗಿತ್ತು. ಈಗ ನಿನ್ ಫೇವರೇಟ್ ಸೀನ್ ಏನು? ಎಂಡ್ ಅಲ್ಲಿ ಮೂವಿ ತುಂಬಾ ಚೆನ್ನಾಗಿತ್ತು. ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿತ್ತು. And I like that it's like different when he like plays an older character. Yes. The first time you've seen Darshan play an older character? ಮೂವಿ ತುಂಬಾ ಚೆನ್ನಾಗಿತ್ತು ಮತ್ತು ಹೊಸ ತರ ಕಾನ್ಸೆಪ್ಟ್ ಇತ್ತು. ಫೋಟೋಗ್ರಫಿ, ಡೈರೆಕ್ಷನ್, ಕಾನ್ಸೆಪ್ಟ್, ಆಕ್ಟಿಂಗ್ ಸೂಪರ್ ಟೋಟಲಿ ಸೂಪರ್. ದರ್ಶನ್ ಮೂವಿ ಯಾವತ್ತಿದ್ರು ಮಾಸ್ ಮೂವಿ, ಬಟ್ ಈ ಮೂವಿ ಕ್ಲಾಸ್ ಮೂವಿ. ದರ್ಶನ್ಗೆ ಕಂಠ ಇದೆ, ಹೈಟ್ ಇದೆ, ಪರ್ಫಾರ್ಮೆನ್ಸ್ ಕೇಪಬಿಲಿಟಿ ಇದೆ, ಎಲ್ಲದನ್ನು ಒಟ್ಟಿಗೆ ತೋರಿಸ್ಬಿಟ್ರು. ದರ್ಶನ್ ಕರಿಯರ್ ಬೆಸ್ಟ್ ಮೂವಿ. ಎಂಜಾಯ್ ಮಾಡಿದ್ರು. ಬಗ್ಗೆ ಎಲ್ಲ ತಿಳ್ಕೊಳ್ಳೋದಾಯ್ತು. ಹಿಸ್ಟ್ರಿ ಹಿಡನ್ ಪ್ರಾಬ್ಲಮ್ಸ್ ನ ಹೊರಗೆ ತಂದಿದ್ದಾರೆ ಚೆನ್ನಾಗಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ದರ್ಶನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗು, ಎಮೋಷನ್ ಸೀನ್, ಆಕ್ಟಿಂಗ್, ಡೈಲಾಗ್ ಡೆಲಿವರಿ ಸೂಪರ್. The best movie with a lot of history and teaching point for generation to come. He was so much captivated. He loved the movie. He said that he liked the whole concept of the whole movie. Right? ಆರಾಧನಾ ರಾಮ್, ಮಾಲಾಶ್ರೀ ಮಾಡ್ತಿದ್ದ ಗಡಸು ಪಾತ್ರಗಳನ್ನ ಚೆನ್ನಾಗಿ ಹೊಂದ್ಕೋತಾರೆ ಅನ್ಸುತ್ತೆ. ಬಿರಾದರ್ಗೆ ಬಹಳ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತುಂಬಾ ಪ್ಯಾನ್ ಇಂಡಿಯಾ ಅದಕ್ಕೆ ಇಟ್ ಹ್ಯಾಸ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಐ ಥಿಂಕ್ ಈ ಶುಡ್ ತಮಿಳು, ತೆಲುಗು, ಹಿಂದಿನಲ್ಲಿ ಖಂಡಿತ, ಮಲಯಾಳ ಎಲ್ಲದರಲ್ಲೂ ಮಾಡಬೇಕು. ಒಳ್ಳೆ ವಿಷಯ ಮಾತಾಡೋದಿದೆ. ಸಣ್ಣ ವಿಡಿಯೋದಲ್ಲಿ ಎಷ್ಟು ಹೇಳ್ಬೋದು, ಎಷ್ಟು ಹೇಳಕ್ಕಾಗಲ್ಲ, ಗೊತ್ತಾಗಲ್ಲ. ಟ್ವಿಸ್ಟ್ ಇದೆ ಆಕ್ಚುಲಿ ಸ್ಟೋರಿನಲ್ಲಿ. ಸೊ ಒಂದು ಟ್ವಿಸ್ಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ್ ಒನ್ ಆಫ್ ದ ಬೆಸ್ಟ್ ಮೂವೀಸ್. Congratulations to the entire team and direction. Oh my God, awesome. Tarun's best. Tarun, you're Darshan's best.